ನಂದನಾಕುಲ ನಂದಗೋಕುಲ. ಕರಿಬೇಕು ಹೇಗೆ ಕರಿಬೇಕು? ಹೊಂಚು ಮಾಡಿ ಸಂಚು ಹಾಕಿ ವಂಚನೆಯಿಂದ ನನ್ನ ಮಂಚವನ್ನು ಕಬಳಿಸಬೇಕೆಂದಿರುವ ಅಮೂಲ್ಯ ಸೂರ್ಯಕಾಂತ್, ಯಾವ ನಂದಕುಮಾರನ ವಂಶ ವೃಕ್ಷ ನಿನ್ನ ಅತಿರೇಕಕ್ಕೆ ಸಿಲುಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಆ ವಂಶ ವೃಕ್ಷವಿಂದು ಚಿಗುರಿ ತಲೆ ಎತ್ತಿ ನಿಂತಿದೆ. ಬಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಒಡೆದೋಡಿಸಿ ವಲ್ಲಭನ ಮಂಚ ಸಿಂಹಾಸನದಲ್ಲಿ ಮತ್ತೆ ಈ ಸಕಲ ಕಲಾ ವಲ್ಲಭನನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಇನ್ನೇನು ಬಂದು ಬಿಟ್ಟಿದೆ. ವಲ್ಲಭನ ಪೌರುಷ, ವಲ್ಲಭನ ಸಾಹಸ, ವಲ್ಲಭನ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತವರಿಂದ ಅಳಿಯದು ಎಂದು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸಿದ್ದೇನೆ. ನಾಗವಲ್ಲೇ ಲಕ 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 ಲಕ. ಏನ್ ಹೇಯ್ ಎಲ್ಲವೇ ಕುನಿ, ನಿದ್ದೆ ತಡೆಯಕ್ಕಾಗ್ದೆ ಅಂಡೆ ವಾಲಿ ತರ ಬಿರೋದಲ್ಲೇ. ಅದಕ್ಕೆ ಹೇಳೋದು ನನ್ ಜೊತೆ ಚಾಲೆಂಜ್ ಬರ್ಬೇಡ ಅಂತ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಲಾ 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 ಲಾ. ನಾಗವಲ್ಲೇ ಯಾವ ಗ್ಯಾಪಲ್ಲಿ ಇದ್ದೆ ಹೋದೆ ನಾನು? ಈಗ ಮಂಚ ಕೈ ಬಿಟ್ಟು ಹೋಯ್ತಲ್ಲ. ಕಾಡ್ಪಪ್ಪ, ಬೇರೆ ಏನಾದ್ರೂ ಚಾಲೆಂಜ್ ಕಟ್ಟೋಣ ಪ್ಲೀಸ್. ನೋವೇ ಚಾನ್ಸೇ ಇಲ್ಲ. ನೀನ್ ಸೋತಾಯ್ತು, ಈ ಮಂಚ ನನ್ ಸೊತ್ತಾಯ್ತು. ಈಗ ಆರಾಮಾಗಿ ಮಲ್ಕ. ಇವತ್ತು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇ. ಇವತ್ತು ಕಟ್ಟಿಲ್ಲ ಅಂತಂದ್ರೆ ಎಕ್ಸಾಮ್ ಕೂರ್ಸಲ್ಲ. ನಾನು ಏನ್ ಮಾಡ್ಲಿ? ಹಾ, ಮೀನಾಕಂಗ್ ಕೇಳ್ತೀನಿ, ಇವಾಗ ಸಾಲ ಅಂತ ಕೊಟ್ಟಿರಿ, ನಾನು ಆಮೇಲೆ ತೀರ್ಸ್ತೀನಿ ಅಂತ. ಎಲ್ಲಿ ಮೀನಾಕ ಕಾಣಿಸ್ತಾನೆ ಇಲ್ಲ. ಅತ್ತೆ, ಏನಮ್ಮು? ಮೀನಕ್ಕ ಎಲ್ಲಿ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅವಳು ಬೇಗ ಆಫೀಸ್ ಹೊರಟ್ಲು ಕಣೆ, ಏನೋ ಕೆಲ್ಸ ಇದೆಯಂತೆ. ಹೌದಾ? ಯಾಕೆ, ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲ ಅತ್ತೆ. ಅಮ್ಮ ನಿಂತ್ಕೋ. ಏನ್ ವಿಷಯ? ನಿನ್ ಮುಖ ನೋಡಿದ್ರೆ ಏನೋ ವಿಷಯ ಇದೆ ಅಂತ ಗೊತ್ತಾಗ್ತಿದೆ. ಹೇಳಮ್ಮು. ಅದು ಅದು ಅತ್ತೆ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು. ಓ, ಅದಕ್ಕೇನಾ ಅಕ್ಕ ಎಲ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದು? ಮೀನಾ ಇದ್ದಿದ್ರೆ ನನ್ ಹತ್ರ ಕೇಳ್ಬಾರ್ದು ಅಂತ ಅನ್ಕೊಂಡಿದ್ದೋ ಏನೋ. ಆಯ್ತು ಬಿಡಮ್ಮ, ಎಷ್ಟೇ ಆದ್ರೂ ನೀವ್ ಅಕ್ಕ ತಂಗಿರ್ ಯಾವತ್ತೂ ಒಂದೇ. ಈ ಅತ್ತೇನೆ ದೂರದೋಳಾಗಿರೋದು. ಹಂಗೇನೂ ಇಲ್ಲ ಅತ್ತೆ. ಹೆದರ್ಕೊಂಡ್ಬಿಟ್ಟ? ತಮಾಷೆ ಮಾಡ್ದೆ ಕಡೆ. ಸರಿ ಸರಿ, ನಿಮ್ ಮಾವ ನನ್ಗೆ ಯಾವಾಗ್ಲೂ ದುಡ್ಡು ಕೊಡ್ತಾರಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಸೇರ್ಸಿ ಇಲ್ಲೋಡು ಆ ಸಾಸೆ ಡಬ್ಬೆಲ್ ಇಟ್ಟಿರ್ತೀನಿ. ನಿನ್ಗೆ ಯಾವಾಗಾದ್ರೂ ಬೇಕು ಅಂದ್ರೆ ನೀನ್ ತಗೋಬಹುದು, ಸರಿನಾ? ತಗೋ ಅಮ್ಮು, ಇದ್ರಲ್ಲಿ 200 ರೂಪಾಯಿ ಇದೆ. ಸಾಕಾಗ್ಲಿಲ್ವಾ? ಇರು, ಇನ್ನೂ 100 ರೂಪಾಯಿ ಇಟ್ಕೊಂಡಿದೀನಿ, ಅದು ಕೊಡ್ತೀನಿ. ತಗೋ. ಯಾಕಮ್ಮು, ಇನ್ನೂ ಜಾಸ್ತಿ ಬೇಕಿತ್ತೇನೆ? ಅತ್ತೆ, ಸಾರಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಬೇಡಿ. ನಂಗೆ 5,000 ಬೇಕಿತ್ತು ಅತ್ತೆ.
ಅದು ಎಕ್ಸಾಮ್ ಫೀಸ್ ಕಟ್ಬೇಕಿತ್ತು. ಇವತ್ತೇ ಲಾಸ್ಟ್ ಡೇಟು. ಹೌದಾ? ಮೊದ್ಲೇ ಹೇಳೋದಲ್ವಾ ಅಮ್ಮು? ನನಗ್ ಗೊತ್ತೇ ಆಗ್ಲಿಲ್ಲ. ನಾನೆಲ್ಲೋ ಕಾಲೇಜ್ ಖರ್ಚಿಗೆ ಊಟಕ್ಕೋ ತಿಂಡಿಗೋ ಕೇಳ್ತಿದ್ಯಾ ಅನ್ಕೊಂಡೆ. ಅ, ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಏನ್ ಮಾಡೋದು? ಇರು, ನಿಮ್ ಮಾವನ ಹತ್ರನೇ ಕೇಳಿ ತಗೊಂಬರ್ತೆ. ಅತ್ತೆ ಬೇಡ ಬಿಡಿ ಅತ್ತೆ. ಯಾಕೆ? ಯಾಕೆ ಬೇಡ? ಅದು ಮಾವನ ಹತ್ರ ನನ್ಗೋಸ್ಕರ ದುಡ್ಡು ಕೇಳೋದು. ಹೇಯ್, ಅದ್ರಲ್ಲಿ ಏನೇ ಇದೆ? ಈ ಮನೇಲಿ ಯಾರಿಗೇನೇ ಖರ್ಚು ಬಂದ್ರು ನಿಮ್ ಮಾವನೇ ಅಲ್ವೇನೆ ದುಡ್ಡು ಕೊಡೋದು? ಆದ್ರೂ ಅತ್ತೆ, ಅವ್ರು ನನ್ನನ್ನ ಇನ್ನು ಈ ಮನೆಯವ್ರಂತ ಅನ್ಕೊಂಡಿಲ್ವಲ್ಲ. ಅಮ್ಮೋ, ಏನ್ ಮಾತಾಡ್ತಿದ್ಯೆ? ನೀನ್ ನನ್ನನ್ನ ಈ ಮನೇಲಿ ಅತ್ತೆ ಅಲ್ಲ ಅಮ್ಮ ಅಂತ ಅನ್ಕೊಂಡಿದ್ಯಾ ತಾನೆ? ಹಾಗಿದ್ಮೇಲೆ ಅವರು ನಿನಗ ಅಪ್ಪನ್ ತರಾನೇ ತಾನೆ? ಅವ್ರ ಹತ್ರ ನಿನಗೋಸ್ಕರ ದುಡ್ಡು ಕೇಳಿದ್ರೆ ನಿನಗ್ ಸಂಕೋಚ ಆಗ್ಬಿಡತ್ತಾ? ಅದು ಅಲ್ದೆ ನಿನ್ ಎಕ್ಸಾಮ್ ಫೀಸ್ನ ಅವ್ರು ಕೊಡದೇ ಇರ್ತಾರೇನೆ? ಇರು, ಈಗ ಹೋಗಿ ಹಾಕ್ ತಗೊಂಡ್ಬಂದ್ಬಿಡ್ತೈತಿ. ಹಲೋ, ಏ ಸುಂದ್ರ, ನಿನಗೆ ಕೊಟ್ಟಿದ್ದ ಕೆಲಸ ಮಾಡಕ್ ಬರೋದಿಲ್ವೇನೋ? ಯಾಕೋ ಇನ್ನೂ ಡೆಲಿವರಿ ಕೊಟ್ಟಿಲ್ಲ ನೀನು? ಜನ ನನ್ಗೆ ಲೂಗಿತಾ ಇದ್ದಾರೆ. ಹೇಳಿದ ಕೆಲಸ ಮಾಡಕ್ಕಾಗೋದಿಲ್ವ ನಿಂಗೆ? ಕತ್ತೆ ಬಡವಾ, ಬೇಗ ಕಳ್ಸೋ. ನಿನ್ ತಮ್ಮನ್ ಹೇಳು, ಕೊಡೋ ಒಂದ್ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ. ಇತ್ತೀಚೆಗೆ ತುಂಬಾ ಬೇಜವಾಬ್ದಾರಿ ಅವನಿಗೆ. ಅಯ್ಯೋ, ನೀವ್ ಕೋಪ ಮಾಡ್ಕೋಬೇಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೋಡ್ಗಿರ್ಜಾ, ಮಾಡೋ ಕೆಲಸದಲ್ಲಿ ಶಿಸ್ತು ಶ್ರದ್ಧೆ ಎಲ್ಲ ಇರಬೇಕು, ಇಲ್ಲಾಂದ್ರೆ ಕೆಟ್ಟ ಕೋಪ ಬರುತ್ತೆ. ಆಯ್ತು ರೀ. ರೀ, ನಾನ್ ನಿಮ್ ಹತ್ರ ಏನು ಕೇಳೋಣ ಅಂತ ಬಂದೆ. ಏನು? ಸ್ವಲ್ಪ ದುಡ್ಡು ಬೇಕಿತ್ತು. ಅಲ್ಲ, ಅದು 5,000 ರೂಪಾಯಿ ಬೇಕಿತ್ತು. 5,000? ಹೇಗಿರ್ಜಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ಅದು ಅಮ್ಮುಗೆ ಕೊಡ್ಬೇಕಿತ್ತು. ಅವಳ ಕಾಲೇಜ್ ಫೀಸ್ ಕಟ್ಬೇಕಂತೆ. ರೀ, ಏನಾಯ್ತು? ಏನೇ ಆಯ್ತು? ಇದಕ್ಕೆಲ್ಲ ನಾವು ಬೇಕಾ? ಬೇರೆದಕ್ಕೆಲ್ಲ ಬೇಕಾಗಿಲ್ವಾ? ನಮ್ಮನ್ ಕೇಳಿ ಪ್ರೀತಿ ಮಾಡಿದ್ರ? ನಮ್ಮನ್ ಕೇಳಿ ಮದುವೆ ಆದ್ರ ಅವರು? ಮೆತ್ತಗ್ ಮಾತಾಡ್ರಿ. ಅಮ್ಮು ಅಡುಗೆ ಮನೇಲೇ ಇದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ನೊಂದ್ಕೋತಾಳೆ ರೀ. ನಿನಗ್ ಬೇರೆಯವ್ರ ನೋವೆಲ್ಲ ಕಾಣುತ್ತೆ. ನಿನ್ ಚಿಕ್ಕ ಮಗ ನನಗ್ ಮಾಡಿರೋ ನೋವು ಮಾತ್ರ ನಿನಗ್ ಕಾಣಲ್ಲ. ರೀ, ಅವ್ರಿಬ್ರು ದೊಡ್ಡ ಮನುಷ್ಯರು, ನೀ ಬಿಟ್ಬಿಡು. ಅವ್ರ ಜೀವನ ನಿರ್ಧಾರ ಅವ್ರು ತಗೋತಾರೆ ಅಂದ್ಮೇಲೆ ಈ ಕಾಲೇಜಿಗೆ ಫೀಸ್ ಕಟ್ಟೋದೇನ್ ದೊಡ್ಡ ವಿಷಯನ ಅವ್ರಿಗೆ? ಏನ್ ತಲೆ ಕೆಡಿಸ್ಕೋಬೇಡ, ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ರೀ, ಹಾಗೆಲ್ಲ ಹೇಳ್ಬೇಡ್ರಿ. ಪಾಪ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಹಾಗಂತ ನಾವ್ರ ಕೈ ಬಿಡೋದಕ್ಕಾಗತ್ತಾ ರೀ? ಅದು ಅಲ್ದೆ ಅಮ್ಮು ಇವಾಗ ನಮ್ಮನೆ ಸೊಸೆ ರೀ. ಅವಳು ಬೇಕು ಬೇಡಗಳನ್ನ ನಾವ್ ತಾನೇ ನೋಡ್ಕೋಬೇಕು. ಅವ್ಳಗ್ ತಾನೆ ಈಗ ನಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ಸರಿ, ವೀರಲ್ ದುಡ್ಡಿದೆ, ಎಷ್ಟು ಬೇಕೋ ಅಷ್ಟು ತಗೋ. ಆಯ್ತು ರೀ, 5,000 ರೂಪಾಯಿ ತಗೊಂಡು ಅಮ್ಮ ಕೊಡ್ತೀನಿ. ನಾನು ಅಂಗಡಿ ವಾಪಸ್ ಹೋಗ್ಬೇಕು. ಬೇಗ ಒಂದು ಸ್ಟ್ರಾಂಗ್ ಕಾಫಿ ಮಾಡು. ಸರಿ ರೀ, ನಾನು ಸ್ಟ್ರಾಂಗ್ ಕಾಫಿನೂ ಮಾಡ್ಕೊಡ್ತೀನಿ. ಹಲೋ, 6 ಗಂಟೆ ಒಳಗೆ ಬಂದ್ಬಿಡುತ್ತೆ ನಿಮ್ಗೆ. ಸರಿ, ಆಗ್ಲಿ. ಅಮ್ಮು, ಅರೆ, ಈ ಹುಡುಗಿ ಎಲ್ಲಿ ಹೊರಟೋದ್ಲಾ? ದುಡ್ಡು ತಗೊ. ಅಯ್ಯಯ್ಯೋ, ಇವ್ರು ಮಾತಾಡಿದ್ರೆ ಅಮ್ಮು ಕೇಳಿಸ್ಕೊಂಡ್ಬಿಟ್ಲಾ? ಅದಕ್ಕೆ ಬೇಜಾರ್ ಮಾಡ್ಕೊಂಡು ದುಡ್ಡು ತಗೊಳ್ದೆ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು? ಕರಿಬೇಕು ಬಾ, ಗಾಡಿ ಹತ್ತು, ಕಾಲೇಜಿಗೆ ಹೊತ್ತಾಯ್ತು. ಏನಿವತ್ತು ಏನು ಕೌಂಟ್ರ್ ಕೊಡ್ದೆ ಸುಮ್ನೆ ಗಾಡಿ ಹತ್ಬಿಟ್ಟ? ಏನ್ ಮಾತಾಡ್ಬೇಕು? ಏನೂ ಇಲ್ಲ, ನಡಿ.
ಈ ಕಾಲೇಜ್ ಫೀಸಿಗೆ ಯಾರನ್ನ ಕೇಳಲಿ? ಈ ಕರಿಬೆಕ್ಕುಗೆ ನನ್ನನ್ನು ಬಿಟ್ರೆ ಇನ್ಯಾರಿದ್ದಾರೆ? ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂತ ಅಂದಮೇಲೆ ಅವಳ ವಿಷಯ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟೀಸು ಆಗುತ್ತೆ. ನನ್ನ ಎಕ್ಸಾಮ್ ಫೀಸ್ ಏನೋ ಕಟ್ಟಾಯ್ತು, ಇವಳ ಎಕ್ಸಾಮ್ ಫೀಸ್ ಯಾರು ಕಟ್ತಾರೆ? ಏ ಕಾಡ್ಪಪ್ಪ, ನಿಮ್ ಕಾಲೇಜಿಗೆ ಬರೋಲ್ಲ, ಗಾಡಿ ಏನೋ ತಿರುಗಿಸ್ತಿದ್ಯಾ? ನನಗೊಂದು ಕೆಲಸ ಇದೆ, ನೀನ್ ಕಾಲೇಜ್ ಹೋಗು. ಏನ್ ಕೆಲ್ಸ? ಏನ್ ಕೆಲಸ, ಯಾವ ಲೊಕೇಶನ್ ಎಲ್ಲ ನಿಂಗೆ ಹೇಳ್ತಾ ಕೂತ್ಕೊಳ್ತೀನಿ. ಹೋಗೆ ಕಾಲೇಜ್ಗೆ. ಏನ್ ನೋಡ್ತಾ ಇದೀಯ, ನಡಿಯ. ಇವನೊಬ್ಬ ಅದೆಲ್ಲ ಹೋಗ್ತಾನೋ ಏನ್ ಮಾಡ್ತಾನೋ ಯಾರಿಗೂ ಗೊತ್ತಿಲ್ಲ. ದೇವ್ರೆ, ನಂಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಏನಾದ್ರೂ ದಾರಿ ತೋರ್ಸು. ವಾರೆ ವಾ ಭಾವ, ಹೊಸ ಶರ್ಟು, ಹೊಸ ಪ್ಯಾಂಟು, ಅದ್ಭುತ. ಅಮ್ಮ, ಅಕ್ಕ ಬಂದ್ರಾ? ಇಷ್ಟೊತ್ತು ನಾನ್ ನಿಮ್ಗೆ ಕಾಯ್ತಿದ್ದು. ಅಮ್ಮ ಎಲ್ಲಿದ್ಯಾ? ಬಂದೆ ಕಣೆ. ಧನ್ಯ, ಬಂದ್ಬಿಟ್ಯಾಮ್ಮ? ಒಳ್ಳೆ ಕೆಲಸ ಮಾಡ್ದೆ. ಇಲ್ಲಿ ಒಬ್ಳೆ ಬಂದಿದ್ಯಾ? ಅದೇ ಅಂದ್ರಲ್ಲಿ. ಅಯ್ಯೋ ಇಲ್ಲ ಅಮ್ಮ, ಅವ್ರಿಗೇನೋ ಕೆಲ್ಸ ಬಂತು, ನೇರ್ ಬಗ್ಗೆ ಹುಡುಗಿ ಮನೆಗೆ ಬರ್ತೀನಿ ಅಂತ ಅಂದ್ರು. ಎಲ್ಗಾದ್ರೂ ಹೊರಟ್ರೆ ಸಾಕು, ಆಫೀಸಿಂದ ಒಂದ್ ಫೋನ್ ಬಂದ್ಬಿಡತ್ತೆ. ಎಲ್ಲ ಕಡೆ ಒಳ್ಳೆ ಗುಂಡ್ರು ಕೋವಿತಾರೆ, ನಾನು ಒಬ್ಳೆ ಹೋಗ್ಬೇಕು ಬರ್ಬೇಕು, ಸಾಕಾಗೋಗಿದೆ. ಅಂತೂ ಒಪ್ಕೊಂಡಿಲ್ಲ ನೀ ಗುಂಡ್ಗೋವಿ ಅಂತ. ನೋಡಮ್ಮ. ಯಾಕೋ ಸುಮ್ನಿರೋ. ಮಾವ, ಮಾವ, ಅಕ್ಕ ಬಂದ್ರು, ಹೊರಡಣ್ಣ. ಅವರು ಪ್ರಿಯ ಅವ್ರ ಅಪ್ಪನಿಗೆ ಫೋನ್ ಮಾಡಿದಾರೆ ಕಣೆ. ಅದೇ ಮನೆ ಎಲ್ಲಿ ಏನು ಅಂತ ಕೇಳ್ಕೊತಾ ಇದ್ದಾರೆ. ಅರೆ ಮಾಧ್ವ, ಏನು ಮುಖ ಫಳ ಫಳ ಅಂತ ಹೊಡಿತಿದೆ? ಈಗ್ಲೇ ಹಿಂಗೆ, ಇನ್ನ ಹುಡುಗಿ ಒಪ್ಕೊಂಡ್ಮೇಲೆ ಇನ್ನೆಷ್ಟು ಹೊಡಿಯುತ್ತೋ ಏನೋ. ಹಾಗೇನಿಲ್ಲ ಅಕ್ಕ, ಸುಮ್ಮನೆ ಏನೇನೋ ಹೇಳ್ತೀಯ. ಏ ನಿಜ ಕಣೋ ಅಮ್ಮ, ನೀನೇ ಹೇಳು, ಮುಖ ಹೊಳಿತಾ ಇಲ್ವಾ? ಹೌದು ಅಕ್ಕ, ಮುಂಚೆ ಎಲ್ಲ ಮುಖದಲ್ಲಿ ನಗು ಇರ್ತಾನೆ ಇರ್ಲಿಲ್ಲ. ಆದ್ರೆ ಮೊನ್ನೆ ಮದ್ವೆ ಮೇಳಕ್ ಹೋಗ್ ಬಂದಾಗ್ಲಿಂದ ಮುಖದಲ್ಲಿ ಶೈನ್ ಏನು ಎರಡು ಇದೆ ಗೊತ್ತಾ ಅಲ್ವಾ ಬಾವಾ? ಅಮ್ಮ, ನಾನ್ ನಿನ್ನ ಕೇಳ್ತಾ ಇರೋದು. ಆದ್ರೂ ನಂಗೊಂದ್ ಸಮಾಧಾನ ಏನ್ ಗೊತ್ತಾ ಅಮ್ಮ, ಈ ಮನೇಲಿ 3 ಜನ ಗಂಡ್ ಮಕ್ಳಲ್ಲಿ ಮಾಧವ ಒಬ್ನೇ ಅಪ್ಪ ತೋರಿಸಿದ ಹುಡುಗಿನ ಮದ್ವೆ ಆಗ್ತಿರೋದು. ಮಾಧವ, ನೀನೇ ಕಣೋ ಅಪ್ಪನ್ಗೆ ಒಳ್ಳೆ ಮಗ. ಅಪ್ಪನ್ ಮಾತಿನ ಮೀರ್ದೆ ಅಪ್ಪ ತೋರಿಸಿದ ಹುಡುಗಿನೇ ಮದ್ವೆ ಆಗ್ತಿದ್. ಆ ಹುಡುಗಿನೂ ಅಷ್ಟೇ ಅಲ್ವಮ್ಮ, ಅಪ್ಪ ಅಮ್ಮನ ಮಾತಿಗೆ ಮರ್ಯಾದೆ ಕೊಟ್ಟು ಹಾಗೆ ನಡ್ಕೊಳ್ತಿದ್ದಾಳೆ. ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಓಡೋಗಿ ಮದ್ವೆ ಆದವ್ರಿಗೆ ಈ ಜವಾಬ್ದಾರಿ ಇರೋದಿಲ್ಲ ಬಿಡು. ಗುಂಡ್ರುವಾವಿತ್ತದು. ಏನೋ ಅಂದೆ? ಏನೂ ಇಲ್ಲ. ಹೇ ಧನ್ಯ, ಆಗಿದ್ದಾಯ್ತು. ಎಷ್ಟ್ ದಿನ ಅಂತ ಈ ವಿಷಯ ಇಟ್ಕೊಂಡು ಎಳ್ದಾಡ್ತೀಯ? ಆಯ್ತು ಬಿಡಮ್ಮ, ನಾನೇನೇ ಮಾತಾಡಿದ್ರು ನಿಂಗ್ ತಪ್ಪೇ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಗಿರಿಜಾ, ರೆಡಿನಾ? ಹಾರೆ ಧನ್ಯ ಬಂದ್ಯಾ? ತಡ ಆಗೋಯ್ತಲ್ಲಮ್ಮ. ಅಯ್ಯೋ ಬೇಗನೆ ಬರ್ತಿದೆ ಅಪ್ಪ. ಈ ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡ, ನೋಡಿದ್ರೆ ಫಾಲ್ಸ್ ಜಿಗ್ಜಾಗು ಮಾಡ್ಸೇ ಇರ್ಲಿಲ್ಲ. ಆಮೇಲೆ ಪಕ್ಕದ ಮನೆ ಆಂಟಿ ಕೊಟ್ಟು ಇದನ್ನ ರೆಡಿ ಮಾಡಿಸಿ ಉಟ್ಕೊಂಡ್ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಸರಿ ಸರಿ, ತಂಬೂಲ ಎಲ್ಲ ರೆಡಿ ಅಲ್ವಾ? ಬೇಗ ಬೇಗ ಹೊರಡೋಣ. ಬನ್ನಿ ಬನ್ನಿ ಬನ್ನಿ. ನಂದಣ್ಣ, ರುದ್ರಣ್ಣ, ಏನಂದಣ್ಣ ಕುಟುಂಬ ಸಮೇತ ತಾಂಬೂಲ ಹಿಡ್ಕೊಂಡೆಲ್ಲ ಹೊರಟಿದ್ದೀರಾ? ಏನ್ ವಿಶೇಷ? ರುದ್ರಣ್ಣ, ನಮ್ ಮಾಧವನ್ಗೆ ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ. ಮೊನ್ನೆ ಮದ್ವೆ ಮೇಳ ನಡೀತಲ್ಲ, ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಓ ಹೌದಾ? ಹೇಗಿದ್ದಾಳೆ ಹುಡುಗಿ? ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಎಮ್ಮೆ ಓದ್ಕೊಂಡಿದ್ದಾಳೆ. ರೀ, ಅಲ್ ನೋಡಿ, ಆ ಮಾಧವನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಆ ನಂದನ್ ಗತ್ತೆ ಬದ್ಲಾಗಿದೆ. ಅವನ್ ಮಾತಿನ ದಾಟಿ ಹಾವ ಭಾವ ಎಲ್ಲ ಚೇಂಜ್ ಆಗೋಗಿದೆ. ತುಂಬಾ ಸಂಸ್ಕಾರವಂತ ಕುಟುಂಬ ಅನ್ಸುತ್ತೆ ರುದ್ರಣ್ಣ. ನಾನ್ ನನ್ ಮಕ್ಕಳನ್ನ ಹೇಗ್ ಬೆಳೆಸಿದನೋ ಅವರು ಅದೇ ತರ ಅವಳನ್ನ ಬೆಳೆಸಿದ್ದಾರೆ. ಓಹೋ,
ಓಹೋ ಇವನೇನ್ ಬಾರಿ ಬೆಳ್ಸಿರೋದು ಮಕ್ಕಳನ್ನ. ಇವ್ರ ಮನೆ ಮಗ ತಾನೆ ಬಾವ ನಮ್ಮನೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡಿದ್ದು. ಬಾವ ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸಹಿಸ್ಕೊಂಡಿದ್ದೀರಾ ಬಾವ? ಹೋಗಿ ಬಾವ ಚೆನ್ನಾಗ್ ದಬಾಯಿಸಿ. ಯಾಕಿಂತ ಮನೆ ಮುರುಕ್ ಮಕ್ಕಳನ್ನ ಹುಟ್ಸಿದ್ಯಾ ಅಂತ ಕೇಳಿ ಬಾವ. ಹೋಗಿ ಬಾವ. ನಾನು ಯಾವಾಗ್ಲೂ ಕೂಡು ಕುಟುಂಬದ ತುಂಬಾ ನೆಂಟ್ರಿಷ್ಟಿರೋ ಸಂಬಂಧ ಸಿಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ರುದ್ರಣ್ಣ. ಅದೃಷ್ಟವಶಾತ್ ಅಂತ ಸಂಬಂಧನೇ ಸಿಕ್ಕಿದೆ ನನಗೆ. ಈ ಸಂಬಂಧ ಕೂಡು ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದೀನಿ. ನೀನು ಕೇಳ್ಕೊ ರುದ್ರಣ್ಣ. ರೀ ನಾವ್ ಆ ನಂದನ್ನ ಅನಾಥ ಅನಾಥ ಅಂತ ಅಂಗಸ್ತಿದ್ವಲ್ಲ, ನಾವೆಲ್ಲ ಬಿಡಿ ನೀವೇ ಜಾಸ್ತಿ ಅಂಗಸ್ತಿದ್ದಿದ್ದು. ಅದಕ್ಕೆ ಕಣ್ರಿ ನಿಮಗೆ ಈ ಟಾಂಟ್ ಕೊಡ್ತಿರೋದು. ದೊಡ್ಡ ಬಳಗ ಇರೋ ಜನ ಇವನಿಗೆ ಬೀಗ್ರಾಗ್ ಸಿಗ್ತಾ ಇದಾರೆ ಅಂತ ನಮ್ಮನ್ನೆಲ್ಲ ಸೇರಿ ಚುಚ್ತಾ ಇರೋದು. ರೀ ನಿಮಗ್ ಕೋಪ ಬರ್ತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗ್ರಿ, ಇದೇ ಕೋಪದಲ್ಲಿ ಹೋಗಿ ಅವ್ನ್ ಕಪ್ಪಳಕ್ 4 ಬಾಸ್ಬಿಟ್ ಬನ್ನಿ ಹೋಗಿ. ಖಂಡಿತ ಬೇಡ್ಕೊಂತೀನಿ ನಂದನ, ಈ ಸಂಬಂಧ ಹಾಗೆ ಆಗುತ್ತೆ. ಆಗ್ಲೇಬೇಕು ರುದ್ರಣ್ಣ. ಆ ಹುಡುಗಿ ನನ್ ಮಗನ ಬೇಡ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳಿಗೆ ಹೊಂದಾಣಿಕೆ ಆಗುವಂತ ಮಗುವಿನ ಮನಸ್ಸಿನ ಹುಡುಗ ನನ್ ಮಗ ಮಾಧವ. ಜೋರಾಗಿ ಮಾತಾಡ ಗೊತ್ತಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ. ಈಗಿನ ಕಾಲದ ಪುಂಡು ಪೋಖ್ರಿ ಹುಡುಗರ ತರ ಅಲ್ಲ ನನ್ನ ಮಗ ರುದ್ರಣ್ಣ. ಇದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ರೀ. ನೋಡಿ ಅವರು ಇಂಡೈರೆಕ್ಟ್ ಆಗಿ ನಮ್ಮ ಮಗ ಶ್ರೀಕಂಠನ ಪುಂಡ ಪೋಖ್ರಿ ಅಂತ ಹೇಳ್ತಾ ಇದಾರೆ. ಇದನ್ನ ನೋಡ್ಕೊಂಡು ನೀವಿಬ್ರು ಹೇಗ್ ಸುಮ್ನೆ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏ ನಂದ ಬಾಯ್ನ, ನಮ್ಮನೇಲಿ ನಡಿಬೇಕಾಯ್ತು ಮದ್ವೆ ಕಾರ್ಯ ನಮ್ಮೂರ್ದು. ನಮ್ಮ ಸಂತೋಷ ಎಳ್ಳು ನೀರು ಬಿಟ್ಟು ಇಂತ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಓಹೋ, ಏನು ಊರಲ್ಲಿ ಯಾರು ಇಲ್ದೇ ಇರೋ ಗಂಡು ಮಗ ಇವನ್ ಎತ್ಬಿಟ್ಟವನೆ. ಇವ್ನು ಹೆಣ್ ಕೊಡೋದಕ್ಕೆ ಹೆಣ್ಣೆತ್ತಾರಲ್ಲ ಕ್ಯೂ ನಿಂತಿರ್ತಾರ? ಏಯ್, ಏನೇನ್ ಸುಳ್ಳು ಹೇಳಿ ಆ ಸಂಬಂಧನ ಕ್ಯಾಚ್ ಹಾಕೊಂಡಿದ್ಯಾ ನೀನು? ಓ, ಆ ಮನೇಲಿ ಒಡವೆ ಕದಿಯೋ ಪ್ಲಾನಾ? ಏ ರುದ್ರ ಅವ್ರೆ, ಈ ನಂದ ಊರ್ಗೂರ ಮೆಚ್ಚೋತರ ಏನಾದ್ರೂ ಮದುವೆ ಮಾಡಿದ್ರೆ ಇವನು ಬೆವ್ರು ಸುರಿಸಿ ಸಂಪಾದನೆ ಮಾಡೋ ದುಡ್ಡಲ್ಲಿ ಮಾಡಿದಾನೆ ತಂದ್ಕೋಬೇಡಿ. ಇವನು ಮದುವೆ ಮಾಡೋದು ನಮ್ಮನೆ ದುಡ್ಡಲ್ಲಿ. ಅಂದ್ರೆ ಇವನ್ ಮಗ ಕತ್ಕೊಂಡು ಹೋಗಿದ್ದಾನ ನಮ್ಮನೆ ಒಡವೆನ ಆ ದುಡ್ಡಲ್ಲಿ, ತಿಳ್ಕೊಳ್ಳಿ. ಏಯ್, ಏನೋ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಾ? ಯಾಕೋ ಜಗಳ ಮಾಡ್ತಾ ಇದೀಯ ನೀನು? ಯಾಕೆ ಕೂಗಾಡ್ತೀರಾ? ಶುಭ ಕಾರ್ಯಕ್ಕೆ ಹೋಗ್ತಿದೀವಿ, ಬನ್ರಿ ಹೋಗ್ಬಿಡೋಣ. ಅವನ್ಗೆ ಬಾಯಿ ಬಂದಂಗ್ ಮಾತಾಡ್ತಾ ಇದ್ದಾನ ಅವನು. ಏಯ್, ಇರೋ ವಿಷಯನ ಹೇಳ್ತಾ ಇದೀನಿ ಕಣಯ್ಯ. ನೀನ್ ಸ್ವಲ್ಪ ದಿವಸದಲ್ಲಿ ಲಕ್ಷಾಧಿಪತಿ ಆದ್ರು, ಅಲ್ಲಲ್ಲ ಕೋಟ್ಯಾಧಿಪತಿ ಆದ್ರೂ ಆಶ್ಚರ್ಯ ಏನಿಲ್ಲ. ಯಾಕೆ ಅಂದ್ರೆ ಬೇರೆಯವ್ರ ಮನೆ ದುಡ್ಡನ್ನ ಲಪ್ಪಾಯಿಸೋದಕ್ಕೆ ಇದಾರಲ್ಲ ನಿಮ್ ಸುಪುತ್ರರು. ಚಂದ್ರು, ಬೇಕಾದ್ರೆ ನನ್ ಬಗ್ಗೆ ಮಾತಾಡು, ನನ್ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯ? ಚಂದ್ರು, ಅವನು ನೋಡೋಣ ಇನ್ನ. ನೀನ್ ಸುಮ್ಮನಿರೋ. ದುಷ್ಟರು ಕಂಡ್ರೆ ದೂರ ಇರ್ಬೇಕಂತ ಮಾತನ್ನ ಪಾಲಿಸ್ತಾ ಇದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೀನ್ ಮಾಡಿರೋ ದ್ರೋಹ ಇದೆಯಲ್ಲ, ಅದೇ ನನ್ನ ತಂಗಿನ ಓಡ್ಸ್ಕೊಂಡು ಹೋಗಿದ್ದು, ನಿನ್ನ ಮಗ ನನ್ನ ಮಗಳನ್ನ ಓಡ್ಸ್ಕೊಂಡು ಹೋಗಿದ್ದು, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ನ ಕೊಚ್ಚಾಗ್ಬೇಕು ಅನ್ಸತ್ತೆ. ಆದ್ರೂ ಸುಮ್ಮನಿದ್ದೀನಿ. ಕೊಚ್ಚೆ ಮೇಲೆ ಕಲ್ಲೆಸಿಬಾರ್ದು ಅಂತ ತಡ್ಕೊಂಡಿದ್ದೀನಿ. ನಿನ್ನ ಪಾಡಿ ನೀನ್ ಸುಮ್ಮನೆ ಇದ್ಬಿಡೋ. ಚಂದ್ರು, ನೀವೆಲ್ರೂ ಒಳಗೆ ಹೋಗಿ. ಅಲ್ಲಣ್ಣ, ಮೊನ್ನೆ ಹೋಗಿ ನಡೀರಿ ಅಂದೆ. ಒಳ್ಳೆ ಮನ್ಸಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಮನಸ್ಸು ಕೆಡಿಸ್ಕೋಬೇಡ್ರಿ. ಅವ್ರೇನೋ ಹೇಳುದು ಅಂತ ಬೇಸರ ಮಾಡ್ಕೋಬೇಡಿ. ಬನ್ನಿ ನಾವು ಹೋಗೋಣ. ಗಡಿ
ಅಣ್ಣ ನೀನ್ ನನ್ನ ತಡಿಬಾರ್ದಾಗಿತ್ತು. ನಂದ ಹೇಗೆಲ್ಲ ಹೆಗರಾಡ್ತಾ ಇದೆ ಅಂತ ನೋಡ್ದಲ್ಲ. ಮದುವೆ ಮೇಳಕ್ಕೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬಂದಿದ್ದಾನಂತೆ, ಅದಕ್ಕೆ ಇಷ್ಟೊಂದು ಅವಲತ್ತ ಅವನ್ಗೆ. ನೀನ್ ಅಡ್ಡ ಬರ್ದೇ ಇದ್ದಿದ್ರೆ ಹೊಡೆದಾಕ್ಬಿಡ್ತಿದ್ದೆ ಅವನ್ಗೆ ನಾನು ಇವತ್ತು. ನಮ್ಗೆ ಟಾಂಟ್ ಕೊಡ್ತಾನೆ, ಟಾಂಟು ಶೀಡಿಯಟ್. ನಿನ್ನ ಸಿಟ್ಟನ್ನ ಕಮ್ಮಿ ಮಾಡ್ಕೋ ಚಂದ್ರು. ಅಣ್ಣ ನಿಜ ಹೇಳ, ನನ್ಗೆ ಆ ನಂದನ್ಗಿಂತ ನಿನ್ ಮೇಲೆ ಜಾಸ್ತಿ ಕೋಪ ಬರ್ತಾ ಇದೆ. ಆ ನಂದ ನಮ್ಗೆ ಎಷ್ಟೆಲ್ಲ ಉರಿಸ್ತಾ ಇದ್ರು, ನೀನ್ ಮಾತ್ರ ತಾಳ್ಮೆ ಅನ್ಕೊಂಡ್ ಕೂತಿದ್ಯಾ. ಆದ್ರೆ ಆನಂದ ನಂಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ದಾನೆ, ಅವನ್ಗೆ ತಿರ್ಸ್ಕೊಡ್ಬಾರ್ದ ನಾವು? ಚಂದ್ರು, ದೀಪ ಜೋರಾಗಿ ಉರಿತಾ ಇದೆ ಅಂದ್ರೆ ಅದು ಹಾರೋಗತ್ತೆ ಅಂತ ಅರ್ಥ. ಆ ನಂದ ಅಷ್ಟೊಂದು ಹಾರಾಡ್ತಾ ಇದ್ದಾನೆ ಅಂದ್ರೆ ಅವನು ಪಾತಾಳಕ್ಕೆ ಕುಸಿಯೋ ಟೈಮು ಹತ್ರ ಬಂದಿದೆ ಅಂತ ಅರ್ಥ. ಅಂದ್ರೆ ಅಷ್ಟು ಒಳ್ಳೆ ಸಂಬಂಧ ನನ್ನ ಮಗನ ರಿಜೆಕ್ಟ್ ಮಾಡಕ್ಕೆ ಕಾರಣನೇ ಇಲ್ಲ ಅಂತ ಅಷ್ಟೊಂದು ಕೊಚ್ಕೊಂತ ಇದ್ನಲ್ಲ ಅವನು. ನನ್ನ ಪ್ರಕಾರ ಈ ಸಂಬಂಧ ಆಗಲ್ಲ. ಅಷ್ಟೊಂದು ಕಡಾಖಂಡಿತವಾಗಿ ಹೇಗೆ ಹೇಳ್ತೀಯಣ್ಣ? 2 ಗಂಡು ಮಕ್ಕಳು ಬೇರೆಯವ್ರ ಮನೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆದವರು, ಆ ಕಳಂಕನೇ ಸಾಕಲ್ವಾ ಕಂಕಣ ಬಲ ಕೂಡಿ ಬರ್ದಿದ್ದಕ್ಕೆ. ಆ ನಂದನ್ ಮಗನ್ಗೆ ಏನ್ ಸೌಕರ್ಯ ಏನ್ ಸವಲತ್ತು ಇದೆ ಅಂತ ಅವ್ರು ಇವನ್ಗೆ ಹೆಣ್ಣು ಕೊಡ್ತಾರೆ ಹೇಳು? ನೋಡ್ತಾ ಇರೋ, ಹಾರಾಡ್ಕೊಂಡು ಹೋಗಿರೋನು ಹ್ಯಾಪ್ ಮೊರೆ ಹಾಕೊಂಡು ಬಂದೇ ಬರ್ತಾನೆ. ಅಣ್ಣ ಹೀಗಾಗುತ್ತೆ ಅಂತ ಅನ್ಕೊಳ್ಳೋದು ನಮ್ಮ ಊಹೆ ಆಗುತ್ತೆ. ಹೀಗೆ ಆಗೋ ತರ ಮಾಡ್ಬಿಟ್ರೆ? ಏನ್ ಹೇಳಕ್ ಬರ್ತೀಯ ಚಂದ್ರು? ಅದೇ ಅಣ್ಣ, ಆ ನಂದ ಯಾರ ಮನೆಗೆ ಸಂಬಂಧ ಬೆಳೆಸಕ್ ಹೋಗ್ತಾ ಇದ್ದಾನೋ ಅದನ್ನ ತಿಳ್ಕೊಂಡು ನಾವು ಅವ್ರ ಹತ್ರ ಮಾತಾಡಿ ಈ ಸಂಬಂಧನೇ ಮುರಿದ್ಬಿಟ್ರೆ? ಅಂತ ಪಾಪದ ಕೆಲಸ ನಾವು ಮಾಡೋದು ಬೇಡ. ಅಲ್ಲ ನಾವು ನೀ ಏನೇ ಹೇಳಿದ್ರು ನಾನು ಇದಕ್ಕೊಪ್ಪಲ್ಲ. ನಂದನ್ ಕರ್ಮ ಅವನು ನೋಡ್ಕೊಳ್ಳುತ್ತೆ. ಆದರೆ ನಾವು ಒಂದು ಹೆಣ್ಣಿನ ಮದುವೆ ಮುರಿದು ಪಾಪ ಸುತ್ಕೊಳ್ಳೋದು ಬೇಡ.